ಭಾಗಮಂಡಲದಲ್ಲಿ ಅಂದು ಮಗುವಾಗಿ ಜನಿಸಿದ್ದ ಇವರು ಈಗ ಕೊಡಗಿನ ಗೌರಮ್ಮ ಪ್ರಶಸ್ತಿಯನ್ನೇ ಮುಡಿಗೇರಿಸಿಕೊಂಡು ಮೆರೆಯುತ್ತಿರುವವರು. ಬಣ್ಣದ ಕಡ್ಡಿ ಮತ್ತು ಓ ಎನ್ನ ಲಘು ಪ್ರಬಂಧಗಳ ಸಂಕಲನಗಳು, ಕನಸಿನ ಪಯಣ, ನಕ್ಷತ್ರಲೋಕ, ನೈಲ, 200 ಅಶ್ವಗಳು ಕಥಾ ಸಂಕಲನಗಳು, ಹವಿಕತೆ, ಹವ್ಯಕ ಕಥಾ ಸಂಕಲನ, ಪದಕುಸಿಯ ನೆಲವಿಯುವುದು ಕಾದಂಬರಿ, ಮಹತಿ ಮತ್ತು ಪಾಕಲೋಕ, ಅಂಕಣ ಬರಹಗಳ ಸಂಕಲನಗಳು, ಉದಯವಾಣಿ, ವಿಜಯವಾಣಿ, ಹೊಸದಿಗಂತ ಪತ್ರಿಕೆಗಳಲ್ಲಿ ಅಂಕಣಗಾರ್ತಿ, ಕನಕ ಪ್ರಶಸ್ತಿ, ಕೊಡಗಿನ ಗೌರಮ್ಮ ಪ್ರಶಸ್ತಿ, ಅಕ್ಷರ ಪ್ರಶಸ್ತಿ ಇವುಗಳು ತಮ್ಮ ಪುಸ್ತಕಗಳ ಮೂಲಕ ಮುಡಿಗೇರಿಸಿಕೊಂಡವರು. ಇದೀಗ ಶ್ರೀಮತಿ ಅನಿತಾ ನರೇಶ್ ಮಂಚಿಯವರು ನಮ್ಮ ಮುಂದೆ ವಿಷಯ ನಿತ್ಯ ಬದುಕಿನಲ್ಲಿ ಹಾಸ್ಯ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮತ್ತು ವೇದಿಕೆಯ ಎದುರುಗಡೆ ಕುಳಿತಿರುವ ಗಣ್ಯರೇ, ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಎಂಬ ಕವನದ ಸಾಲು ನಿಮಗೆಲ್ಲ ಗೊತ್ತಿದೆ. ಹಾಗೆ ನಿನ್ನೆಯ ತಲೆ ಹೋಗದಂತಹ ದುಃಖಗಳು ನಾಳಿನ ಹಾಸ್ಯ ಘಟನೆಗಳು ಅಂತ ನಂಬಿದವಳು ನಾನು. ನಾನು ಭುವನಕ್ಕನ ಪೀಠವನ್ನು ಏರಿದ್ದೇನೆ. ಇಲ್ಲಿ ಕೆಳಗೆ ಒಂದು ಮಣೆ ಉಂಟು, ಇಲ್ಲದಿದ್ದು ನಾನು ನಿಮಗೆ ಕಾಣಿಸ್ಲಿಕ್ಕಿಲ್ಲ. ನನ್ನ ಅಪ್ಪ ಡಾಕ್ಟರ್ ಆಗಿದ್ರು. ಅವರ ಕೈಯಲ್ಲಿ ಸ್ಟೆಥೋಸ್ಕೋಪಿಗಿಂತ ಹೆಚ್ಚಾಗಿ ನಾನು ನೋಡಿದ್ದು ಸ್ಕ್ರೂ ಡ್ರೈವರ್ ಮತ್ತು ಸ್ಪ್ಯಾನರ್. ಇದಕ್ಕೆ ಕಾರಣ ಅಪ್ಪನ ದಿನನಿತ್ಯದ ಪೇಷಂಟ್ ಆಗಿದ್ದ ಅವರ ಪ್ರೀತಿಯ ಸ್ಕೂಟರ್. ಪೆಟ್ರೋಲ್ ಹಾಕಿದರೂ ಕೂಡ ಅದು ತಳ್ಳಿಸಿಕೊಂಡು ಹೋಗುವುದನ್ನೇ ಹೆಚ್ಚು ಇಷ್ಟಪಡ್ತಾ ಇದ್ದಿದ್ದು. ಈಗೆಲ್ಲ ಗಾಡಿಗಳು 3 ಅಥವಾ 4 ವರ್ಷಕ್ಕಿಂತ ಹೆಚ್ಚು ಕಾಲ ಯಾರು ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಮೊದಲು ಹಾಗಲ್ಲ, ಒಮ್ಮೆ ವಾಹನ ಬಂತು ಅಂತಂದರೆ ಅದರ ಜೀವಿತಾವಧಿ ಅದು ಪೂರ್ತಿಗೊಳಿಸಬೇಕು ಅಥವಾ ನಮ್ಮ ಜೀವಿತಾವಧಿ ಮುಗಿಬೇಕು, ಅಲ್ಲಿವರೆಗೂ ಅದು ನಮ್ಮೊಟ್ಟಿಗೆ ಇರ್ತಿತ್ತು. ಅದರಲ್ಲೂ ಅಪ್ಪನ ಸ್ಕೂಟರ್ ಎಷ್ಟು ಪ್ರಸಿದ್ಧ ಅಂತಂದು ಹೇಳಿದರೆ, ಯಾರಾದರೂ ವಿಸಿಟಿಗೆ ಕರೆದ್ರೆ ಅಪ್ಪ ನೀವು ಹೋಗಿ ನಾನು ಸ್ಕೂಟ್ರಲ್ಲಿ ಬರ್ತೇನೆ ಅಂತ ಹೇಳಿದರೆ ಸಾಕು, ಬೇಡ ಡಾಕ್ಟ್ರೆ ಜೀಪ್ ಮಾಡಿದ್ದೇವೆ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಇಲ್ಲದಿದ್ದರೆ ಡಾಕ್ಟ್ರು ಸ್ಕೂಟ್ರಲ್ಲಿ ಅಲ್ಲಿಗೆ ತಲುಪುವಾಗ ರೋಗಿ ಕೈಲಾಸ ತಲುಪಿದ್ರೆ ಅಂತ ಭಯ ಅವರಿಗೆ. ಒಮ್ಮೆ ಏನಾಯಿತು ಅಂದರೆ, ಹತ್ತಿರದವರೊಬ್ಬರು ಮದುವೆಗೆ ಅಪ್ಪನ ಸೊಂಟ ಹಿಡಿದು ಕುಳಿತು ಗಮ್ಮತ್ತಲ್ಲಿ ಹೋಗ್ತೇನೆ ಅಂತ ಅಮ್ಮನು ಹೊರಟಿದ್ಲು. ಸ್ವಲ್ಪ ದೂರ ಅಷ್ಟೇ ಸ್ಕೂಟ್ರ್ ಹೋದ್ದು. ಅದಾದ ಕೂಡಲೇ ಸ್ಕೂಟ್ರ್ ಮಾಮೂಲಿನಾಗಿ ಅದು ನಿಂತಿತ್ತು. ಅಪ್ಪನ ಬಳಿ ಇರ್ತಾ ಇದ್ದ ಎಲ್ಲ ರಿಪೇರಿಯ ಸಲಕರಣೆ ಜೊತೆಗೆ ಅಮ್ಮನ ಹೇರ್ ಪಿನ್ನು, ಸೇಫ್ಟಿ ಪಿನ್ನು ಎಲ್ಲ ಸಹಾಯಕ್ಕೆ ನಿಂತರೂ ಅದು ಅಲ್ಲಾಡಲಿಲ್ಲ. ಈಗ ಕೊನೆಯ ಅಸ್ತ್ರವಾಗಿ ಅಪ್ಪ ಅದರ ಹ್ಯಾಂಡ್ಲ್ ಹಿಡಿದು ದೂಡುದು, ಅಮ್ಮ ಅದರ ಸ್ಟೆಪ್ನಿ ಹಿಡ್ಕೊಂಡು ಹಿಂದಿಂದ ಹೋಗುದು. ಹೀಗೆ ಹೋಗಿ ಹೋಗಿ ತಲುಪಿತ್ತು. ಇಳಿಜಾರು ಬಂದಾಗ ಇಬ್ಬರು ಒಟ್ಟಿಗೆ ಕೂತ್ಕೊಳ್ಳೋದು, ಸ್ವಲ್ಪ ದೂರ ಹೋಗಿ ಆಯಾಸ ಕಡಿಮೆ ಆದ ಕೂಡಲೇ ಪುನಃ ದೂಡುದು, ಇದೇ ಕೆಲಸ. ಹೀಗೆ ಮದುವೆ ಮನೆ ತಲುಪಿದಾಗ ಸಂಜೆ. ಇಷ್ಟೆಲ್ಲ ವಿಶೇಷದ ಹೊಂದಿದ ಸ್ಕೂಟ್ರ್ ಇದ್ದರೂ ಕೂಡ ಇದರಿಂದ ಆಗ್ತಾ ಇದ್ದ ಪ್ರಯೋಜನ ಕೂಡ ಇತ್ತು. ಯಾರಾದರೊಬ್ಬರು ನಮಗೆ ಸ್ವಲ್ಪ ನಿಮ್ಮ ಸ್ಕೂಟ್ರ್ ಕೊಡ್ತೀರಾ, ಇಲ್ಲೇ ಹೋಗಿ ಬರ್ತೇನೆ ಅಂತ ಯಾರೊಬ್ಬರು ಸಹ ಅಪ್ಪನ ಹತ್ರ ಕೇಳಿದವರಿಲ್ಲ. ಒಮ್ಮೊಮ್ಮೆ ಮಾರ್ಗ ಬದಿಯಲ್ಲಿ ರಾತ್ರಿ ಇಡೀ ಸ್ಕೂಟರ್ ಇದ್ರು ಸಹ ಯಾವ ಕಳ್ಳ ಕೂಡ ಅದನ್ನು ತಗೊಂಡೋಗಿಲ್ಲ. ಜೊತೆಗೆ ಅಪ್ಪನ ಸ್ಕೂಟರ್ ಸ್ಟಾರ್ಟ್ ಆಗುವಂತೆ ಮಾಡಿದ ಮೆಕ್ಯಾನಿಕ್ ಇದ್ದಾರಲ್ಲ, ಅವರು ವರ್ಲ್ಡ್ ಫೇಮಸ್ ಮೆಕ್ಯಾನಿಕ್ ಅಂತ, ನಮ್ಮ ಊರಿನಲ್ಲಿ ವರ್ಲ್ಡ್ ಫೇಮಸ್ ಮೆಕ್ಯಾನಿಕ್ ಅಂತ ಅವರನ್ನು ಹೇಳ್ತಾ ಇದ್ರು. ಹಾಗೆ ಅಪ್ಪನ ಸ್ಕೂಟ್ರಿನ ಹೆಸರೆತ್ತಿದ್ರೆ ಸಾಕು, ತಲೆ ಮೇಲೆ ಕೈ ಹೊತ್ತು ಉಳಿದವರು ಆಗದೇ ಇದ್ದವ್ರು ಕುಳಿತುಕೊಳ್ತಾ ಇದ್ರು. ಹೀಗೆ ತಲೆ ಮೇಲೆ ಕೈ ಅಂತ ಹೇಳುವಾಗ ನೆನಪಾಯ್ತು ನೋಡಿ, ಯಾರಾದರೂ ನಮ್ಮ ಕೈ ಕಾಲು ಕಟ್ಟಿ ಹಾಕಿ ಮಾತಾಡಿ ಅಂತ ಹೇಳಿದರೆ ಎಷ್ಟು ಕಷ್ಟ ಉಂಟು. ಯಾಕೆಂದರೆ ಅರ್ಥ ಮಾಡಿಸ್ಲಿಕ್ಕೆ ಅರ್ಧ ಸನ್ನೆಗಳೇ, ಕೈ ಹೀಗೆ ಮಾಡೋದು ಹೀಗೆ ಮಾಡಿ ಆಗಬೇಕಷ್ಟೇ. ಅದು ಎದುರಿನವರಿಗೆ ಅರ್ಥ ಆದರೆ ಆಯಿತು, ಇಲ್ಲದಿದ್ದರೆ ಅಪಾರ್ಥವೇ. ನನ್ನ ಅಜ್ಜನಿಗೆ ಸ್ನಾನ ಮಾಡಿ ಪೂಜೆ ಕೋಣೆಗೆ ನುಗ್ಗಿದ ನಂತರ ಪೂಜೆ ಮುಗಿಯುವಲ್ಲಿವರೆಗೂ ಯಾರ ಒಟ್ಟಿಗೆ ಮಾತಾಡುವ ಕ್ರಮ ಇಲ್ಲ, ಕೂತಲ್ಲಿಂದ ಏಳುವ ಕ್ರಮ ಸಹ ಇಲ್ಲ. ಒಮ್ಮೆ ಪೂಜೆ ಕೂತಾಗುವಾಗ ನೀರು ತುಂಬಿದ ತಂಬಿಗೆಯನ್ನು ಹೊರಗೆ ಇಟ್ಟು ಬಂದಿದ್ರು, ಬಾವಿ ಕಟ್ಟೆಯಲ್ಲೇ ಇಟ್ಟು ಬಂದಿದ್ರು. ಸ್ನಾನ ಮಾಡಿ ಬರುವಾಗ ಅಲ್ಲೇ ಹೊರಗೆ ಹೋಗ್ತಾ ಇದ್ದ ಚಿಕ್ಕಪ್ಪನನ್ನು ಕಂಡು ಚೆಂಬನ್ನು ತಗೊಂಡು ಬಾ ಅಂತ ಹೀಗೆ ಸನ್ನೆ ಮಾಡಿ ಹೇಳಿದ್ರು, ಚೆಂಬು ತಗೊಂಡು ಬಾ ಅಂತ. ಅವ್ರಿಗೆ ಗೊತ್ತಾಗ್ತದೆ ಅಂತ ಇವರದ್ದು. ಚಿಕ್ಕಪ್ಪ ಕೈ ಸನ್ನೆ ನೋಡಿದವನೇ ಹೊರಗೆ ಹೋದ, ಅಭಿಷೇಕಕ್ಕೆ ಇರ್ಬೋದು ಅಂತೇಳಿ ಅಲ್ಲಿ ಇಟ್ಟದ್ದು ಒಂದು ಕೆತ್ತಿಟ್ಟ ಬೊಂಡ ತಗೊಂಡು ಬಂದಿಟ್ಟ. ಅಜ್ಜ ಇದಲ್ಲ ಅಂತ ಪುನಃ ಚೆಂಬು ತೋರಿಸಿದ್ರು. ಇನ್ನೊಬ್ಬೆ ಬಂತು, ನೈವೇದ್ಯಕ್ಕಿರಬೇಕು, ತೆಂಗಿನಕಾಯಿ ತಕೊಂಡು ಬಂದ. ಅಜ್ಜನಿಗೆ ಪಿಸುರು ಏರ್ಲಿಕ್ಕೆ ಶುರುವಾಯಿತು. ಈಗ ಕೈಯ ಜೊತೆ ಕಣ್ಣು ಮುಖ ಎಲ್ಲ ಸಹ ಕೈ ಕಾಲಾಡಿಸ್ಲಿಕ್ಕೆ ಶುರುವಾಯಿತು.
ಇನ್ನೇನಪ್ಪ ಇವರಿಗೆ ಬೇಕಿರ್ಬೋದು ಅಂತ ಹೊರಗೆ ಹೋಗಿ ದೊಡ್ಡದು ಸೈಜ್ ಹೀಗೀಗೆ ಆಗ್ತಾ ಇತ್ತಲ್ಲ, ಹಾಗೆ ಹೋಗಿ ದೊಡ್ಡ ಕುಂಬಳಕಾಯಿ ಒಂದಿತ್ತು ಬಳ್ಳಿಯಲ್ಲಿ, ಅದನ್ನು ಸಹ ತಂದಿಟ್ರು. ಆಹಾ, ಅದು ಅಲ್ಲ, ಅಜ್ಜನಿಗೆ ಸಿಟ್ಟು ಬಂದು ತಕತೈ ಆಗಲಿಕ್ಕೆ ಶುರುವಾಯಿತು. ಅಲ್ಲೇ ಹತ್ತಿರದಲ್ಲಿದ್ದ ಮೊಮ್ಮಗ ಹೇಳಿದ, ಅದು ಹಲಸಿನಕಾಯಿ ಇರಬೇಕು ಚಿಕ್ಕಪ್ಪ, ಮೊನ್ನೆ ಅಲ್ಲಿ ತಗೊಂಡೋಗಿ ನಾವು ಅಜ್ಜ ತಗೊಂಡು ಬಂದಿದ್ದಾರೆ ತೋಟದಿಂದ, ಅದಿರ್ಬೋದು, ಕೊಟ್ಟಿಗೆಯಲ್ಲಿ ಹಣ್ಣಾಗ್ಲಿಕ್ಕೆ ಇಟ್ಟಿದ್ದಾರೆ, ಅದನ್ನು ತಂದು ಕೊಡುವ ಹೇಳಿ ಅವ ಅದನ್ನು ಹಲಸಿನಕಾಯಿ ಅನ್ಸ, ಅದು ಹೊರ್ಲಿಕ್ಕೆ ಆಗ್ತದೆ ಅಷ್ಟು ದೊಡ್ಡದು, ತಂದಿಟ್ರು. ಅಷ್ಟೊತ್ತಿಗೆ ಪುಣ್ಯಕ್ಕೆ ಅಜ್ಜಿ ಸ್ನಾನ ಮುಗಿಸಿ ಬರುವಾಗ ಬಾವಿ ಕಟ್ಟೆಯಲ್ಲಿ ಚೆಂಬು ಬಿಟ್ಟಿದ್ದು ನೋಡಿದ್ರು. ಹೋಗಿ ಚೆಂಬು ತಂದು ಒಳಗೆ ತಂದಿಟ್ರು. ಪೂಜೆ ಮುಗಿದ ಕೂಡಲೇ ಅಜ್ಜ ಪೂಜೆಯಲ್ಲಿ ಮಂಗಳಾರತಿ ಮಾಡಿದ್ದಕ್ಕಿಂತ ಹೆಚ್ಚು ಚಿಕ್ಕಪ್ಪನಿಗೆ ಮನೆಯವರಿಗೆಲ್ಲ ಸೇರಿಸಿ ಮಂಗಳಾರತಿ ಮಾಡಿದರು. ಅಜ್ಜ ಹೇಳುವಾಗ ಕಾಲ ಸ್ವಲ್ಪ ಹಿಂದೆ ಹೋಗ್ತಾ ಉಂಟು. ಆಗ ಆ್ಯಂಟೆನ ಹಾಕಿ ನಾವು TV ನೋಡ್ತಾ ಇದ್ದ ಕಾಲ. ಅದರ ಗೌಜಿ ಅನುಭವಿಸಿದವರಿಗೆ ಗೊತ್ತು. ಮೊದಲ ಬಾರಿಗೆ ನಮ್ಮಲ್ಲಿ TV ಅಂತ ಹೇಳುವ ಪೆಟ್ಟಿಗೆ ಮನೆಗೆ ಬಂದದ್ದು. ಆಗೆಲ್ಲ ಈಗಿನಾಗೆ 1000ಗಟ್ಟಲೆ ಚಾನಲ್ಗಳಿರಲಿಲ್ಲ, ಒಂದೇ ದೂರದರ್ಶನ ಮಾತ್ರ, ಅದು ಕೂಡ ಸ್ವಲ್ಪವೇ ಹೊತ್ತು, ಹೆಚ್ಚೊತ್ತಿರಲಿಕ್ಕಿಲ್ಲ. ಆದಿತ್ಯವಾರ ಮಧ್ಯಾಹ್ನ ಅದರಲ್ಲಿ ಪ್ರಾದೇಶಿಕ ಭಾಷಾ ಚಲನಚಿತ್ರ ಬರ್ತಾ ಇತ್ತು. ಅದರಲ್ಲೂ ಈ ವಾರ ಕನ್ನಡ ಬರ್ತದೆ ಅಂತ ಎಲ್ಲರೂ, ನಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲರೂ ಬಂದು ಕೂತದೆ ಕನ್ನಡ ಬರ್ತದೆ ಅಂತ. ಹಿಂದಿಯ ಚುಂದರಿ ಒಬ್ಬಳು TVಯಲ್ಲಿ ಕಾಣಿಸಿಕೊಂಡು, ಹಾಗೆ ದೇಖಿ ಕನ್ನಡ ಫೀಚರ್ ಫಿಲಮ್ ಅಮೃತ ಗಲೀಜು ಅಂತ ಹೇಳಿದ್ಲು. ಇದು ಯಾರು ಗಲೀಜು, ಇಷ್ಟರವರೆಗೆ ಗೊತ್ತಿರಲಿಲ್ಲ, ಈಗಾದರೆ ಪೆಟ್ಟಾಗ್ತಿದ್ದೇನೋ. ಮತ್ತೆ ನೋಡುವವಳು ಸಿನಿಮಾದ ಹೆಸರು ಇಂಗ್ಲೀಷಲ್ಲಿ ಬರ್ಕೊಂಡಿದ್ಲೇನೋ, ಮ್ಯಾರೇಜು ಗ್ಯಾರೇಜು ಎಲ್ಲ ಇದ್ದಾಗಿ ಇದನ್ನು ಗಳಿಗೆ ಇದ್ದದನ್ನು ಗಲೀಜು ಮಾಡಿದ್ಲು. ಹಾಗೆ ನಾವು ಕನ್ನಡದವ್ರು ಸೇನು ಕಡಿಮೆ ಇಲ್ಲ, ಇಂಗ್ಲೀಷನ್ನು ಚಚ್ಚಿ ಕೊಲೆ ಮಾಡೋದ್ರಲ್ಲಿ ನಾವು ಭಯಂಕರ ಹುಷಾರು. ನನ್ನ ಮಗ ಸಣ್ಣ ಇದ್ದಾಗ ಸ್ವಲ್ಪ ಕೆಲಸಕ್ಕೆ ಬೇಕು ಅಂತ ಹೇಳಿ ಒಂದು ಕೆಲಸದ ಸಹಾಯಕಿಯನ್ನು ಗೊತ್ತು ಮಾಡ್ಕೊಂಡಿದ್ದೆ. ಸುಮಾರು ಟೈಮ್ ಅಲ್ಲಿ ಇಲ್ಲಿ ಹುಡುಕಿದ್ರು ಸಿಕ್ಕದೆ, ಅವಳು ಭಯಂಕರ ತಪಸ್ಸು ಮಾಡಿ ಸಿಕ್ಕಿದವಳಲ್ಲ, ಜಾಗ್ರತೆಯಲ್ಲೇ ನೋಡಿಕೊಳ್ಬೇಕಿತ್ತು ನಾನು ಅವಳನ್ನು. ಮೊದಲ ದಿನವೇ ಬಂದು ಬಟ್ಟೆ ಎಲ್ಲ ಹೋಗ್ಲಾ ಏನೋ, ನಾನು ಒಳಗೆ ಕೆಲಸ ಮಾಡ್ತಾ ಇದ್ದೆ. ಮೇಡಮ್ ಲಂಗರ್ ಕೊಡಿ ಅಂತ ಕೇಳಿದ್ರು. ನನಗೆ ಹೆದರಿಕೆ ಆಯಿತು. ಮಂಗಳೂರಲ್ಲಿ ಮನೆ ಇದ್ದದ್ದು ಹೌದು, ಆದರೆ ನಾನು ಹಡಗಿನೊಳಗಿರಲಿಲ್ಲ, ಲಂಗರ್ ಬೇಕಾಗೋದು ಹಡಗಿಗಲ್ವಾ, ನನಗೆ ಅಂತಕ್ಕೆ ಎಲ್ಲಿಯಾದರೂ ನಾನು ಕೂತಲ್ಲೇ ಭೂಕಂಪ ಆಗಿ ಸೀದಾ ನನ್ನ ಮನೆ ಸಮೇತ ಹೋಗಿದೆಯೇನೋ ಅಂತ ಹೆದರಿಕೆ ಆಯಿತು. ಹೊರಗೆ ಬಂದು ನೋಡಿದ್ದೇನೆ, ಇವಳು ಒದ್ದೆ ಒಂದು 10 ಅಂಗಿ ಕೈಯಲ್ಲಿ ಹಿಡ್ಕೊಂಡು ಲಂಗರ್ ಕೊಡಿ ಅಂತ ಕೇಳ್ತಿದ್ದಾಳೆ. ಮತ್ತೆ ಗೊತ್ತಾಯಿತು ಇದು ಲಂಗರ್ ಅಲ್ಲ, ಹ್ಯಾಂಗರು ಅಂತ. ಮರುದಿನ ಮನೆಗೆ ಬರುವಾಗಲೇ ಅವಳು ಸುಣ್ಣ ಬಣ್ಣ ಅಲಂಕೃತವಾಗಿ ಪಟ್ಟೆ ಸೀರೆಯಲ್ಲಿ ಜಗಮಗಿಸ್ತಾ ಇದ್ಲು. ಇವತ್ತು ಕೆಲಸಕ್ಕಿಲ್ಲ ನಾನು, ನನಗೆ ಹತ್ತಿರದ ಮನೆಯವರ ಡಾಕ್ಟ್ರಿಗೆ ಮದುವೆ ಅಂತ ಹೇಳಿದರು. ಹತ್ತಿರದ ಮನೆಯವರ ಡಾಕ್ಟ್ರಿಗೆ ಮದುವೆ ಆದರೆ ಇವಳಿಗೆ ಎಂತ ಉಂಟು ಹೋಗಲಿಕ್ಕೆ ಅಂತ ತಲೆ ಬಿಸಿ ಆಯಿತು. ಅಲ್ಲ, ಅವರ ಡಾಕ್ಟ್ರು ನಿನಗೆಂತಕ್ಕೆ ಮಾರಾಯಿತು ಹೋಗಲಿಕ್ಕೆ ಅಂತ ಕೇಳಿದೆ. ಅಲ್ಲ ಮೇಡಮ್, ಅವರ ಮನೆ ಡಾಕ್ಟ್ರು ನನ್ನ ಮನೆ ಮಗಳಿದ್ದ ಹಾಗೆ, ಅವಳನ್ನು ನಾನೇ ಎತ್ತಿ ಆಡಿಸಿದವಳು, ಅವಳ ಮದುವೆಗೆ ಹೋಗಬೇಕು ಅಂದರೆ ಆಶ್ಚರ್ಯ ಅಂತದ್ದು, ಸೀರೆ ಗೀರೆ ಎಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ನೋಡಿ. ಓ, ಇದು ಇಂಗ್ಲೀಷಿದು ಡಾಕ್ಟ್ರ್ ಅಲ್ಲ ಡಾಟರು ಅಂತ ಗೊತ್ತಾಯ್ತು ಆಮೇಲೆ. ಅದರ ಮರುದಿನ ಬಂದವಳು, ಅವಳ ಮೂಡ್ ಸರಿ ಇರಲಿಲ್ಲ. ಕೆಲಸ ಎಲ್ಲ ಮುಗಿಸಿ ಬಾಯಿ ಮುಚ್ಚಿ ಎಂಥ ಸ್ವರ ಇಲ್ಲ ಎಂತ ಇಲ್ಲ. ನನಗೆ ಹೋಗುವಾಗ ಅಧಿಕ ಪ್ರಸಂಗ, ಸುಮ್ಮನೆ ಕೂತ್ರೆ ಒಳ್ಳೇದಿತ್ತು. ಅವಳ ಹತ್ರ ಕೇಳಿದೆ, ಎಂತ ಮಾರಾಯ್ತು, ಯಾಕೆ ಬಾಯಿ ಮುಚ್ಚಿ ಕೂತಿದ್ದೀವತ್ತೆ, ಎಂತ ಸುದ್ದಿ ಇಲ್ವಾ ನಿನ್ನದು ಅಂತ. ಅಂದರೆ ಕೆಲಸದವರು ಹೊರಗಿದ್ದು ಈಚೆ ಸುದ್ದಿ ಸ್ವಲ್ಪ ಹೇಳಲಿಕ್ಕೆ ಖುಷಿ ಆಗ್ತದಲ್ಲ ಹಾಗೆ. ಅದಕ್ಕೆ ಅವಳು ಹೇಳಿದ್ದು, ನಾನೀಗ ನಿಮ್ಮ ಮನೆಯ ಕೆಲಸ ಮುಗಿಸಿ ಮೇಲಿನ ಮನೆಯ ಲವ್ವರ್ನ ಕೆಲಸಕ್ಕೆ ಹೋಗಲಿಕ್ಕೆ ನನಗೆ. ಲವ್ವರ್ನ ಕೆಲಸಕ್ಕೆ ನನಗೆ ಮಂಡೆ ವಿಷಯ ಆಯಿತು. ಅಲ್ಲ, ಇನ್ನು ನಿನ್ನೆ ನೋಡಿ ಅವರ ಮನೆಯಲ್ಲಿ ಎಂಥದ್ದು 100 ರೂಪಾಯಿ ಕಳವಾಗಿದೆ ಅಂತೆ, ಅದಕ್ಕೆ ನಾಳೆಯಿಂದ ನೀನು ಬರಬೇಡ ಅಂತ ಹೇಳಿದ್ದಾರೆ. ಅಲ್ಲ ಮೇಡಮ್, ನಾನು ಕದಿಯೋದಾದರೆ ಬರೀ 100 ರೂಪಾಯಿ ಕದೀತೇನಾ? ನಂಬಿಕೆ ಇಡಬೇಕಾದಂಥ ಲವ್ವರ್ ಹೀಗೆ ಮೋಸ ಮಾಡ್ಬೋದ ಇವಳಿಗೆ ಅಂತ ನನಗೆ ಬೇಜಾರಾಯಿತು. ಆದರೆ ಅವಳು ಹೇಳಿದ್ಲು, ನಾನು ಬಿಡುವುದಿಲ್ಲ ಮೇಡಮ್, ಮಾನನಷ್ಟೇ ಮೊಕಂದಮೆ ಹಾಕ್ತೇನೆ, ಕೋರ್ಟಿಗೆ ಹೇಳ್ತೇನೆ, ನನಗೆ ಸಹ ಲವ್ ಅಂದರೆ ಎಂಥದ್ದು ಗೊತ್ತುಂಟು, ಅಂದಾಗಿ ನಿಮ್ಮ ಗಂಡನ ಸಹ ಲವ್ವರೇ ಅಲ್ವಾ ಅಂತ ಕೇಳಿದ್ಲು. ಆಗ ಮಿಣಿ ಹೊಳಿತಾ ಇದ್ದದ್ದು ನನ್ನ ಇಂಗ್ಲೀಷು ಜ್ಞಾನ ಎದ್ದು, ಇದು ಲವ್ವರ್ ಅಲ್ಲ ಲಾಯರ್ ಅಂತ ಗೊತ್ತಾಯಿತು. ಈಗ ನೋಡಿ ಎಲ್ಲ ಸೋಷಿಯಲ್ ಮೀಡಿಯಾದ ಟೈಮು. ಈಗ ಇಲ್ಲಿ ಕೂತವರು ಸಮೇತ ಎಷ್ಟೋ ಜನ ತಲೆ ಕೆಳಗೆ ಉಂಟು, ಮೇಲಿಲ್ಲ, ಎಲ್ಲ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ನಾವು ಸಹ ಹಾಗೆ, ನಾವು ಊಟ ಮಾಡಿದ್ದಾನೋ ತಿಂದದಾನೋ ಉಂಡಿದ್ದಾನೋ ಎಲ್ಲಿಯಾದರೂ ಹೋದರೆ ಇದ್ದ ಬದ್ದದೆಲ್ಲ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಕಲೇಬೇಕು, ಇಲ್ಲದಿದ್ದರೆ ನಮೀನಿದ್ದೇ ಬರೋದಿಲ್ಲ. ನಾನು ಸಹ ಇದಕ್ಕೇನು ಹೊರತಂತಲ್ಲ, ನಾನು ಸಹ ಗ್ರೇಟ್ ಅಂತ ಆಗಾಗ ತೋರಿಸ್ಕೊಳ್ಳಿಕ್ಕೆ ಅಲ್ಲಿ ಮಾಡಿದ ತಿಂಡಿ ಅಡಿಗೆ ಅದು ಇದು ಹಾಕ್ಲಿಕ್ಕೆ ಉಂಟು ಫೋಟೋ. ಹಾಗೆ ಹಾಕಿ ನಾನೇ ಭಾರಿ ದೊಡ್ಡ ಜನ ಅಂತ ಬೀಗ್ತಾ ಇದ್ದೆ. ಮೊನ್ನೆ ನಮ್ಮಲ್ಲಿ ಒಬ್ಬರು ಮನೆಗೆ ಬಂದಿದ್ರು ನೆಂಟರು. ಮೊದಲೇ ಬರ್ತಾರೆ ಅಂತ ಗೊತ್ತಿದ್ದು ಸ್ವಲ್ಪ ತಿಂಡಿ ಎಲ್ಲ ಮಾಡಿಟ್ಟಿದ್ದೆ. ಬಂದ ಕೂಡಲೇ ಸ್ವಾಗತ ಗೀಗತ ಎಲ್ಲ ಆಯಿತು, ಬನ್ನಿ ತಿಂಡಿ ಕೂತ್ಕೊಳ್ಳೋ ಅಂತ ಕರೆದೆ ಒಳಗೆ. ತಿಂಡಿ ತಟ್ಟೆಗೆ ಬಂದು ಕೂತಿದ್ದಾರೆ, ಯಾರು ಸಹ ತಿಂಡಿ ತಟ್ಟೆ ಕಡೆಗೆ ಹೋಗುದಿಲ್ಲ, ಎಲ್ಲ ಸಹ ಹೀಗೆ ಮೊಬೈಲ್ ನೋಡ್ತಾ ಇದ್ದಾರೆ.
ನಂಗೆ ಆಶ್ಚರ್ಯ ಆಯ್ತು, ಇವ್ರು ಎಂತ ತಿಂಡಿ ನೋಡಿ ಒಂದು 5 ನಿಮಿಷ ಹಾಗೆ ಮೊಬೈಲ್ ನೋಡಿಕೊಂಡೇ ನಿಂತಿದ್ರು. ಮತ್ತೆ ಎಲ್ಲರ ಕೈ ತಟ್ಟೆಗೆ ಇಳೀತು, ಮತ್ತೆ ತಿಂದರು, ಹೊರಗೆ ಬಂದು. ನನಗೆ ಆಶ್ಚರ್ಯ ಆಯ್ತು, ನೀವು ಅಷ್ಟೊತ್ತು ಮೊಬೈಲ್ ನೋಡಿ ಎಂಥದ್ದು ಮಾಡಿದ್ದು ಅಂತ ಕೇಳಿದೆ. ಅದಕ್ಕೆ ಅವರು ಎಂತ ಇಲ್ಲ, ನೀನು ತಿಂಡಿ ಮಾಡಿ ಎಷ್ಟು ದಿನ ಆಗಿದೆ ಅಂತ ಒಮ್ಮೆ ಚೆಕ್ ಮಾಡಿದ್ದು, ನೀನು ಹಾಕ್ತೀಯಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ, ಹಾಗೆ ಚೆಕ್ ಮಾಡಿ ನೋಡಿದ್ದು ಅಂತ ಹೇಳಿದರು. ಈಗ ಸ್ವಲ್ಪ ಜಾಗ್ರತೆ ಮಾಡಿದ್ದೇನೆ, ಪೋಸ್ಟ್ ಹಾಕುವಾಗ ಸ್ವಲ್ಪ ಫಿಲ್ಟರ್ ಮಾಡಿ ಹಾಕ್ತಾ ಇದ್ದೇನೆ. ಹೀಗೆ ನಾವು ಕಿವಿ ತೆರೆದು ಕಣ್ ತೆರೆದು ನೋಡಿದರೆ ದಿನನಿತ್ಯದ 10 ಹಲವು ಘಟನೆಗಳು ನಮ್ಮ ಮೊಗದಲ್ಲಿ ನಗು ಹರಡಿಸ್ತವೆ. ಮನುಷ್ಯ ಮತ್ತು ಮನುಷ್ಯನ ಹತ್ತಿರದ ದೂರ ಅಂದರೆ ನಗು ಅಂತ ಆಂಗ್ಲ ಕವಿಯೊಬ್ಬ ಹೇಳಿದ್ದಾನೆ. ನಮ್ಮ ಜನಪದರು ಕೂಡ ಮಕ್ಕಳಾಟವು ಚಂದ, ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ, ನರೆಗಡ್ಡ ಜಗದೊಳಗೆ ಎತ್ತ ನೋಡಿದರೂ ನಗು ಚಂದ ಅಂತ ಹೇಳ್ತಾರೆ. ಹಾಗೆ ಈ ಮಾತು ನಮ್ಮಲ್ಲೂ ನಿಮ್ಮಲ್ಲೂ ಒಳಗೆ ಇಳಿದು ಮಾಸದ ಮಂದಹಾಸ ದಿನನಿತ್ಯವೂ ನಿಮ್ಮ ತುಟಿಗಳಲ್ಲಿ ಅರಳಲಿ ಎಂಬ ಕೋರಿಕೆಯೊಂದಿಗೆ ಮಾತು ಮುಗಿಸ್ತಾ ಇದ್ದೇನೆ. ಮಾತಿನ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.